50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆಗಿದ್ದು ಬಹಳ ಆಶ್ಚರ್ಯ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆಗಿದ್ದು 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಮನೆ ಉದ್ಘಾಟನೆ ಆಗ್ತದೆ. ಹಾಗಾದರೆ ಬೆಲೆಯುವುದು ಮನೆಗೋ ಅಥವಾ ಬೆಳಕಿಗೆ? ಮನೆಗೆ ಬೆಲೆ ಇಲ್ಲ, ಬೆಳಕಿಗೆ ಬಹಳ ಬೆಲೆ ಇದೆ. ದೀಪದ ಬೆಳಕಿರದೇ ಇದ್ರೆ ಮನೆ ಕತ್ತಲು, ಜ್ಞಾನದ ಬೆಳಕಿರದೇ ಇದ್ರೆ ಮನ ಕತ್ತಲು, ಬದುಕೆ ಕತ್ತಲು. ಜ್ಞಾನ ಅಷ್ಟು ದೊಡ್ಡದು. ಟೆನಿಸನ್ ಅಂತ ಒಬ್ಬ ಆಂಗ್ಲ ಕವಿ ಮನುಷ್ಯ ಅಂದ್ರೆ ಏನು, ಮನುಷ್ಯ ಅಂದ್ರೆ ಅಂತ ಹೇಳ್ತಾನೆ, ಐ ಆಮ್ ಎನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್, ಕ್ರೈಯಿಂಗ್ ಫಾರ್ ದಿ ಲೈಟ್. ಐ ಆಮ್ ಎನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್, ಕ್ರೈಯಿಂಗ್ ಫಾರ್ ದಿ ಲೈಟ್. ಮನುಷ್ಯ ಅಂದ್ರೆ ಏನಲ್ಲ, ಮನುಷ್ಯ ಅಂದ್ರ ಜ್ಞಾನಕ್ಕಾಗಿ ಹಂಬಲಿಸುವ ಶಿಶು. ಇಲ್ಲಿ ಉದ್ಘಾಟನೆಯಾಗಿದ್ದು ಜ್ಞಾನ ದೇಗುಲ. ಇದು ಜ್ಞಾನ ಬದುಕಿನಲ್ಲಿ ಅಷ್ಟು ಮುಖ್ಯ ಇದೆ. ಜ್ಞಾನ ಇಲ್ಲದೆ ಇದ್ದರೆ ಬದುಕಿಗೆ ಬೆಲೆ ಇಲ್ಲ. ಜ್ಞಾನ ಇದು ಅಂತರಂಗದ ಬೆಳಕಿದೆ. ಜ್ಞಾನ ಎಷ್ಟು ದೊಡ್ಡದು ಅಂದ್ರ, ಈಗ ನೀವು ನೋಡಿ, ಒಬ್ಬ ಶ್ರೀಮಂತ ದೊಡ್ಡ ಮನೆ ಕಟ್ಟಬಹುದು, ಅರಮನೆ ಕಟ್ಟಬಹುದು. ಒಬ್ಬ ಬಡವ ಗುಡಿಸಲೊಳಗೆ ಇರಬಹುದು. ಬಡವ ಗುಡಿಸಲಿನಲ್ಲಿ ಮಣ್ಣಿನ ಪಣತೆಯಾಗಿ ದೀಪ ಹಚ್ಚಬಹುದು. ಶ್ರೀಮಂತ ತನ್ನ ಅರಮನೆಯಲ್ಲಿ ಬಂಗಾರದ ಪಣತೆಯಾಗಿ ದೀಪ ಹಚ್ಚಬಹುದು. ಶ್ರೀಮಂತ ಅರಮನೆಯಲ್ಲಿ ಬಂಗಾರದ ಪಣತೆಯ ದೀಪ ಹಚ್ಚಬಹುದು. ಬಡವ ಗುಡಿಸಿನಲ್ಲಿ ಮಣ್ಣಿನ ಪಣತಿಯಲ್ಲಿ ದೀಪ ಹಚ್ಚಬಹುದು. ಪಣತಿ ಬಂಗಾರದ್ದಿರಬಹುದು, ಬಡವಂದಿರಬಹುದು, ಮಣ್ಣಿನದಿರಬಹುದೇ ಹೊರತು ಬೆಳಕಿಗೆ ಬಡತನ ಶ್ರೀಮಂತಿಕೆ ಇಲ್ಲ. ಬಡತನ ಇರುವುದು ಪಣತೆಗಿರಬಹುದೇ ಹೊರತು ಬೆಳಕು ಬಡವೂ ಅಲ್ಲ, ಶ್ರೀಮಂತವೂ ಅಲ್ಲ. ಅದು ಬರೀ ಬೆಳಕಷ್ಟೇ. ಇಟ್ ಇಸ್ ಜಸ್ಟ್ ಎ ಲೈಟ್. ಹಾಗೆ ಜ್ಞಾನಕ್ಕೆ ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ. ನೀವು ಪಣತಿ ಒಡೆದೈತೆ ಅಂತೀರಿ, ಯಾರ ಬೆಳಕು ಒಡೆದೈತೆ ಅಂತ ಹೇಳಿವೇನ್ ನಾವು? ಪಣತಿ ಒಡೆದಿರಬಹುದು, ಬೆಳಕು ಒಡೆದ ಉದಾಹರಣೆಗಳಿಲ್ಲ. ಈಗ ನೀವು ದೀಪ ಹಚ್ಚಿ ಉದ್ಘಾಟನೆ ಮಾಡಿರಿ. ದೀಪ ಹಚ್ಚಬೇಕಾದ್ರ ಎಣ್ಣೆ ಕೊಟ್ಟ ಒಂದು ಜಾತಿಯವ ಇರಬಹುದು, ಬತ್ತಿ ಮಾಡದ ಒಂದು ಜಾತಿ ಇರಬಹುದು, ಹತ್ತಿ ಬೆಳೆದ ಒಂದು ಜಾತಿ ಇರಬಹುದು, ದೀಪ ಹಚ್ಚದವ್ರು ಒಂದು ಜಾತಿ ಇರಬಹುದು. ಅದರ ಬೆಳಕು ಬಂತಲ್ಲ, ಬೆಳಕಿಗೆ ಜಾತಿಗಳಿದೆ ಅನ್ನೋದು. ಬೆಳಕಷ್ಟೇ. ಅಂಥ ಜ್ಞಾನದ ಬೆಳಕು ಯಾವುದು ಎದೆಯೊಳಗೆ ತುಂಬೈತಲ್ಲ, ಅದು ಜ್ಞಾನ ದೇಗುಲ. ನಮ್ಮ ಹಿರಿಯರು ಕೋರೆ ಸಾಹೇಬ್ರು ಹೇಳಿದ್ರಲ್ಲಿ, ಸಪ್ತ ಋಷಿಗಳು ಕೇಲಿ ಕಟ್ಟಿದ್ರು. ಜ್ಞಾನಕ್ಕಾಗಿ ಅವ್ರಿಗೆ ಗೊತ್ತಿತ್ತು ಜ್ಞಾನದ ಬೆಲೆ ಎಷ್ಟು ಅಂತ. ಇವತ್ತು ಕೋರೆ ಅವರಿಗೆ ಭಾರತ ಪದ್ಮಭೂಷಣ ಪ್ರಶಸ್ತಿ ಅದನ್ನು ಸಿಗ್ತೈತಿ, ಮುಂದೆ ಅದನ್ನು ಸಿಗುವಂಗಾಗಲಿ, ಪ್ರಶ್ನೆ ಇಲ್ಲ, ಅದಕ್ಕೆ ಏನಿದೆ. ಪದ್ಮಭೂಷಣ ಅವರಿಗೆ ಪ್ರಶಸ್ತಿ ಸಿಕ್ತು. ಅವ್ರು ಬಂದಾಗ ನನ್ನ ಮನಸ್ಸೊಂದು ವಿಚಾರ ಹೇಳ್ತಿತ್ತು. ಕೋರೆ ಅವರಿಗೆ ನಿಜವಾದ ಪ್ರಶಸ್ತಿ ಯಾವುದಂದ್ರ, ಸರ್ಕಾರ ಅವರಿಗೊಂದು ಪ್ರಶಸ್ತಿ ಕೊಟ್ಟತಲ್ಲ, ಅದು ಅಷ್ಟೇ ದೊಡ್ಡ ಪ್ರಶಸ್ತಿ ಅಂತ ನಾನು ಅನ್ಕೊಳ್ಳಾರೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ಅವರ ನಿಜವಾದ ಪ್ರಶಸ್ತಿ ಅಂದ್ರೆ, KLE ಸಂಸ್ಥೆಯಲ್ಲಿ ಓದಿದ ಮಕ್ಕಳು ಹೊರಗೆ ಹೋಗಿ, ನಾನು KLE ಪ್ರಾಡಕ್ಟ್ ಅಂತ ಯಾವ್ಯಾವ ಮಕ್ಕಳು ಬಾಯಾಗಿಂದ ಬರ್ತಾರತ್ತೆಲ್ಲ, ಅವೆಲ್ಲ ಪ್ರಶಸ್ತಿಗಳ ಅವು ಅಷ್ಟು. ಅವರು ಸಪ್ತ ಋಷಿಗಳು ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಅದನ್ನು ಕಟ್ಟಿದ್ರು ಅಂದ್ರೆ, ಜ್ಞಾನ ಬೆಳಿಬೇಕನ್ನೋದು ಅವ್ರ ಹಂಬಲ ಎಷ್ಟಿತ್ತು. ನಮ್ಮ ಗುರುಗಳಿದ್ರು ಮರಿಶಾಂತವೀರ ಮಹಾಸ್ವಾಮಿಗಳು. ಅವರು ಕಾಶಿಯೊಳಗೆ 16 ವರ್ಷ ಓದಿದ್ರು. ಅವರು 16 ವರ್ಷ ಕಾಶಿಯೊಳಗೆ ಓದಿ ಕೊಪ್ಪಳಕ್ಕೆ ಬಂದ ಮೇಲೆ ಅಲ್ಲಿ ಸುತ್ತ ಎಲ್ಲ ಏನಿತ್ತು ಅಂದ್ರೆ ಬಹಳ ಬಡತನ, ಸಾಲಿರ್ಲಿಲ್ಲ. ನಿಮ್ಮ ಎಲ್ಲ ಮುಂಬೈ ಕರ್ನಾಟಕ ಬಹಳ ಶಿಕ್ಷಣದೊಳಗೆ ಮುಂದೆ. ನಿಮಗಿಂತ 1 ವರ್ಷ ಸ್ವಾತಂತ್ರ್ಯ ಹಿಂದೆ ಸಿಕ್ಕೈತಿ. ನಮಗೆ 1948ಕ್ಕೆ ಸಿಕ್ಕೈತಿ ನಮಗೆಲ್ಲ. ಅಲ್ಲಿ ಕನ್ನಡ ಶಾಲೆಗಳೇ ಇರಲಿಲ್ಲ. ಅವಾಗ ನಮ್ಮ ಗುರುಗಳು ಒಂದು ಕನ್ನಡ ಶಾಲೆ ತೆಗೆದು ಮಠದೊಳಗೆ ಒಂದು ಫ್ರೀ ಹಾಸ್ಟೆಲ್ ಕಟ್ಟಿದ್ರು.
ಹಳ್ಳಿಗೆ ಹೋಗಿ ಭಕ್ತರ ಮನ್ಯಾಗ ನನ್ ಜೋಳಿಗೆ ನೀವು ಕಾಣಿಕ ಹಾಕ್ಬೇಡ್ರಿ, ನನ್ ಜೋಳಿಗೆ ಒಳಗ್ ನಿಮ್ ಮಕ್ಕಳಿಗೆ ಹಾಕ್ರಿ, ಓದಿಸ್ತೀನಿ ಅವ್ರಿಗಂತ ಕರ್ಕೊಂಡ್ ಬರ್ತಿದ್ರು ಗುರುಗಳು. ಕರ್ಕೊಂಡ್ ಬಂದು ಓದಿಸ್ತಿದ್ರು. ಅಲ್ಲಿ ನಮ್ಮ ಮಠದೊಳಗ ಅವಾಗ ಚಲೋ ಊಟ ಅಂದ್ರ ನುಚ್ಚು ಸಾರು, ಬಾರಿ ಚಲೋ ಊಟ. ನುಚ್ಚು, ಜೋಳದ ನುಚ್ಚ ಸಾರು. ನಮ್ಮ ಗದ್ದಿಗೆ ಭಕ್ತರು ಬೇಡ್ಕೊಂತಿದ್ರು. ಏನು ಅಂದ್ರ ಆಕಳೀತು ಅಂದ್ರ ಮೀಸಲು ತುಪ್ಪ ಹಾಕ್ತಾರೆ. ಹಂಗ ನಮ್ಮ ಗದ್ದಿಗೆ, ಗವಿಸಿದ್ದಪ್ಪಜ್ಜನ ಗದ್ದಿಗೆ ಮೀಸಲು ತುಪ್ಪ ತಂತಂದು ಒಂದು ದೊಡ್ಡ ದೊಡ್ಡ ಪಣತಿ ಭಕ್ತರು ಅದ್ರಾಗ ಹಾಕ್ತಿದ್ರು. ಅವ್ರು ಹಾಕಿ ಮ್ಯಾಲ ಗುಡ್ಡ ಹತ್ತಿ ಇಳಿದು ಬರೋದ್ರಾಗನ ಮಠದ ಹುಡುಗ್ರು ಏನ್ ಮಾಡ್ತಿದ್ರು ಅಂದ್ರೆ ತುಪ್ಪ ತಗೊಳ್ಳೋದು, ನುಚ್ಚಿನಾಗ ಹಾಕೊಂಡು ತುಪ್ಪ, ನುಚ್ಚ, ಖಾರ ಪುಡಿ ಹಾಕೊಂಡು ಉಂಡು ಬಿಡೋರು ಅವರೆಲ್ಲ. ಒಬ್ಬ ಭಕ್ತ ಪಣತಿಗೆ ತುಪ್ಪ ಹಾಕಿ ಮ್ಯಾಲ ಹೋಗಿ ಬರೋದ್ರಾಗ ಹುಡುಗರದು ರೊಟ್ಟಿನ ಅದು ಮಠದಾಗ. ಅವ್ರು ತುಪ್ಪ ತಗೊಂಡು ನುಚ್ಚು ಕಲಸ್ಕೊಂಡು ಉಂಡು ಹೋಗೇ ಬಿಟ್ಟಿದ್ರು ಅವ್ರು. ಅವ್ ಭಕ್ತಗ್ ಸಿಟ್ಟು ಬಂತು. ನಾನು ಅಜ್ಜಗ ಮೀಸಲು ತುಪ್ಪ ತಂದಿದ್ದೆ, ಇವು ಮಠದಾಗ ಹುಡುಗರು ಉಂಡು ಹೋಗು, ಇದ ಸಂಸ್ಕಾರ ಕಲ್ಸ್ಯಾರ ಅಜ್ಜರ ಮಠದಾಗ. ಇವ್ ಅವ್ರು ಏನ್ ಮಾಡಿದ್ರು ಅಂದ್ರ ಅಜ್ಜರ ಹತ್ರ ಕಂಪ್ಲೇಂಟ್ ಹೋತದ. ಅವ್ರ ಭಕ್ತರು ಹೋದ್ರು, ಏನ್ ಕಲ್ಸಿರಿ ನೀವು ಮಠದಾಗ ಸಂಸ್ಕಾರ ಹುಡುಗರಿಗೆ? ನಾವು ಗವಿಸಿದ್ದಪ್ಪಜ್ಜಗ ಅಂತ ಹೇಳಿ ಮೀಸಲು ತುಪ್ಪ ತಂದು ಮೀಸಲು ತುಪ್ಪ ಹಾಕಿದ್ರ ನಿಮ್ ಮಠದ ಹುಡುಗರೆಲ್ಲ ಉಂಡು ಹೋಗ್ಬಿಟ್ಟಾವ, ಅವ್ರಿಗೆ ಮಠ ಬಿಡಿಸ್ರಿ ನೀವು ಮೊದಲ ಹುಡುಗರಿಗೆ ಅಂತ ಗುರುಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಅವ್ರ ಶಿಷ್ಯರು ಬಂದು. ಅವಾಗ ಗುರುಗಳು ಒಂದ್ ಚಲೋ ಮಾತು ಹೇಳಿದ್ರು, ನೀ ಎದಕ್ಕ ಮಾಡಿದ್ದೆ ನಿನ್ ತುಪ್ಪ ಮೀಸಲು ಎದಕ್ಕಾಗಿತ್ತು? ಇಲ್ಲ, ನಾವು ಗವಿಸಿದ್ದಪ್ಪಜ್ಜಗಂತ ದೀಪಕ್ಕೆ ಮೀಸಲು ತುಪ್ಪ ತಗೊಂಡ್ ಬಂದಿದ್ದೆ. ಅವಾಗ ಅಜ್ಜವ್ರ ಒಂದ್ ಚಲೋ ಮಾತು ಹೇಳಿದ್ರು, ನೋಡು ನೀ ಗದ್ದಿಗೆ ಮುಂದೇನ ದೀಪಕ್ಕೆ ತುಪ್ಪ ಮೀಸಲು ಮಾಡಿ ಹಾಕಿದ್ದೆಲ್ಲ, ಅಕಸ್ಮಾತ್ ಪಣತಿಯೊಳಗ ಅದು ಉರಿದಿತ್ತು ಅಂದ್ರ ಆರುವ ದೀಪಕ್ಕೆ ಮೀಸಲಾಗ್ತಿತ್ತು. ಈಗ ಮಠದ ಮಕ್ಕಳು, ಓದೋ ಮಕ್ಕಳು ಉಂಡವಲ್ಲ, ಇದು ಆರದ ದೀಪಕ್ಕೆ ನಿನ್ನ ತುಪ್ಪ ಮೀಸಲಾಗಿರ್ತದೆ. ಇನ್ನ ಆರದ ದೀಪಕ್ಕೆ ಅದು ಮೀಸಲಾಗಿದೆ ನನ್ನ ತುಪ್ಪ ಅಂದ್ರೆ ನಮ್ಮಲ್ಲಿ ಹಿಂದಿನ ಹಿರಿಯರಿಗೆ ಒಂದು ಶಾಲೆ 50 ವರ್ಷಗಳ ಹಿಂದೆ ಕಷ್ಟಪಟ್ಟು ಸರ್ಕಾರಿ ಅಧಿಕಾರಿಗಳಿರ್ಲಿ, ಹಿರಿಯರಿರ್ಲಿ, ಇದನ್ನು ಕಟ್ಟಬೇಕಾದ್ರೆ ಅವರ ಶ್ರಮ ಇವತ್ತಿಷ್ಟೆಲ್ಲ ವಿದ್ಯಾರ್ಥಿಗಳ ಎದೆಯೊಳಗ ಅಕ್ಷರದ ದೀಪ ಹಸ್ತಲ್ಲ, ಇದು ಬಹಳ ದೊಡ್ಡದು. ಅದಕ್ಕೆ ಜ್ಞಾನಕ್ಕಷ್ಟ ಅವರು ಪ್ರಾಶಸ್ತ್ಯತೆ ಕೊಟ್ಟರು. ಅದಕ್ಕಿದು ಜ್ಞಾನ ದೇಗುಲ. ಜ್ಞಾನ ಅಂದ್ರ ಎಲ್ಲೆಲ್ಲಿಂದ ಬಂತು? ಮೊದಲ ತಾಯಿ ಕೊಟ್ಲು. ಆಕೆ ಹಾಡ್ಕೊಂತ ಕಲಿಸದ್ಲಕ್ಕೆ ಜ್ಞಾನ ಕೊಟ್ಟಿದ್ದು. ಆಕೆ ಏನು ಯೂನಿವರ್ಸಿಟಿ ಒಳಗೆ ಓದ್ದಕ್ಕೆಲ್ಲ. ಬುದ್ಧನ ಕೊನೆಯ ಸಂದೇಶ ಏನಾಗಿತ್ತು ಅಂದ್ರ, ಬಿ ಲೈಟ್ ಅಂಟು ಯುವರ್ ಸೆಲ್ಫ್, ನಿನ್ನಷ್ಟಕ್ಕೆ ನೀನು ಬೆಳಕಾಗುವಂತ. ಬುದ್ಧ ಜ್ಞಾನೋದಯ ಪಡೆದುಕೊಂಡು ಕೊನೆಯ ಕಾಲಕ್ಕೆ ಹೇಳಿದ ಮಾತು, ಸಾಲಿ ಕಲಿಯದ ತಾಯಿ ತನ್ನ ಮಗಳ ತೊಡಿ ಮೇಲೆ ಹಾಕೊಂಡು ಜ್ಯೋತಿಯ ಆಗು ನನ್ನ ಕಂದ ಜಗಕ್ಕೆಲ್ಲ ಅಂತ ಹೇಳಿದ ತಾಯಿ ಕಲಿಸಿದ ಮೊದಲ ಪಾಠ. ತಾಯಿ ಹಾಡಿದ್ದು ನನ್ನ ಮಗ ಜ್ಯೋತಿ ಆಗಬೇಕಂತ, ಇವ ಆಗಿದ್ದು ಕೋತ್ಯಾಗ ಅಡ್ಡಾಡಕತ್ತ ಊರಾಗಷ್ಟ. ಅಕ್ಕಿ ಹಾಡಿದ್ದು ಸಾಲಿ ಕಲಿಯದ ತಾಯಿ ಕಲಿಸಿದ್ದು ಮೊದಲ ಪಾಠ. ಆಮೇಲೆ ಗುರುಗಳು ಕಲಿಸಿದ್ರು, ಸ್ನೇಹಿತರು ಕಲಿಸಿದ್ರು, ನೆರೆಹೊರೆಯವರು ಕಲಿಸಿದ್ರು, ನಿಸರ್ಗ ಕಲಿಸ್ತು. ವಾಸ್ತವದಲ್ಲಿ ಯಾರಿಂದ ಕಲಿಯಬೇಕನ್ನುವ ಮನಸ್ಸಿತ್ತು ಅಂದ್ರೆ ಈ ಪ್ರಪಂಚವೇ ಗುರುವಾಗ್ತದೆ. ನಾನು ಜ್ಞಾನ ಪಡ್ಕೋಬೇಕಂತ ನನ್ನ ಎದೆಯಾಗಿತ್ತು ಅಂದ್ರ ಈ ಪ್ರಪಂಚವೇ ನೀನು ಗುರು ಆಗ್ತೈತಿ, ನೀ ಶಿಷ್ಯ ಆಗಬೇಕಷ್ಟೇ ಈ ಜಗತ್ತಿಗೆ. ಜ್ಞಾನ ಎಲ್ಲಿಂದ ಸಿಗ್ತದೆ? ಎಲ್ಲರಿಂದ ಸಿಗ್ತದೆ. ಈ ಪ್ರಪಂಚವೇ ಬರೇ ಕೇವಲ ಶಾಲೆ ಅಷ್ಟೇ ಜ್ಞಾನ ದೇಗುಲ ಅಲ್ಲ, ಈ ವಿಶ್ವವೇ ಒಂದು ಜ್ಞಾನ ದೇಗುಲ ಇದೆ. ಮನುಷ್ಯನಿಗೆ ಕಲಿಯುವ ಮನಸ್ಸು ಬೇಕಷ್ಟೇ. ಈಗ ಬಹಳ ಮಂದಿ ಹೇಳ್ತಿರ್ತಾರೆ ನೋಡಿ, ನಿಸರ್ಗ ನೋಡಿ ಕಲಿಬಹುದಲ್ಲ. ನಿಸರ್ಗ ಎಷ್ಟು ಕಲಿಸ್ತದೆ ಮನುಷ್ಯನಿಗ? ಈಗ ನೀವೊಂದು ಮಾವಿನ ಗಿಡಕ್ಕೆ ಕಲ್ಲು ಹೋಗಿರಿ, ನಮಗ್ ಕಲ್ಲು ಒಗದ್ರ ನಾವು ಜಗಳ ತೆಗಿತೀವಿ. ಮಾವಿನ ಗಿಡಕ್ಕೆ ಕಲ್ಲು ಒಗದ್ರ 2 ಹಣ್ಣು ಕೊಡ್ತೈತಿ. ಒಂದು ಗಿಡ ಏನು ಕಲಿಸಿಕೊಡ್ತ ನಮಗಂದ್ರ, ನಮಗ್ ಆಗಲಾರ್ದವ್ರು ನಮಗ್ ಕಲ್ಲು ತೊಗೊಂಡು ಒಗದ್ರು 2 ಚಲೋ ಹಣ್ಣು ಅವ್ರು ಉಡ್ಯಾಗ ಹಾಕುವುದನ್ನು ಕಲಿಬೇಕು ಅನ್ನೋದೊಂದು ಮಾವಿನ ಗಿಡದಿಂದ ಮನುಷ್ಯ ಕಲಿಲಿಲ್ಲ, ನಿಸರ್ಗ ಕಲಿಸ್ತೈತೆ ಅಷ್ಟೇ. ನಾವೊಂದು ಆಕಳು ಕಟ್ಟಿವಿ ಮನ್ಯಾಗ, ಆಕಳಕ್ಕೆ ಏನ್ ಕೊಡ್ತೀವಿ ಹೇಳ್ರಿ? ನಾವು ಉಂಡು ಮುಸುರಿ ನೀರು ಹಾಕಿವಿ ಅದರ ತಾಟಿನೊಳಗೆ. ನಾವು ಉಂಡು ಮುಸುರಿ ನೀರ್ ಅದರ ತಾಟಿನೊಳಗೆ ಹಾಕಿದ್ರು ಆಕಳ ನಮ್ಮ ತಾಟಿನೊಳಗೆ ಅಮೃತದಂತ ಹಾಲು ಹಾಕ್ತೈತೆಲ್ಲ. ನಮಗ್ ಕೆಟ್ಟದ್ದು ಮಾಡಿದವ್ರು ಉಡಿಯೊಳಗೂ ಸಹಿತ ನಾವು ಒಳ್ಳೆಯದನ್ನ ಹಾಕಬೇಕಂತ ಒಂದು ಆಕಳ ಕಲಿಸ್ತೈತೆ ಮನುಷ್ಯ. ಈಗ ತಾಯಂದಿರಿಗೆ ಕುಂತೀರಿ, ಕಲಿಬೇಕನ್ನೋ ಮನಸ್ಸಿದ್ರೆ ಎಲ್ಲೆಲ್ಲಿ ಕಲಿತಾನ ಮನುಷ್ಯ. ಈಗ ನೀವು ಅಡಿಗೆ ಮಾಡ್ತೀರಿ, ಅಡಿಗೆ ಮನಿ ನೋಡಿ ಏನು ಜ್ಞಾನ ಪಡ್ಕೋಬಹುದು ಮನುಷ್ಯ.
ಈಗ ತಾಯಿ ಅನ್ನ ಮಾಡ್ತೀರಿ, ನೀವೆಲ್ಲ ಅನ್ನ ಹೆಂಗ್ ಮಾಡ್ತೀರಿ? ಕುಕ್ಕರ್ಲೆ ಮಾಡ್ತೀರಿ. ಕುಕ್ಕರ್ ಏನು ಕಲಿಸ್ಕೊಡ್ತೈತಿ ಮನುಷ್ಯಾಗಂದ್ರ, ನಮ್ಮ ತಳಕ ಯಾರ ಬೆಂಕಿ ಹಚ್ಚಲಿ ಸೀಟಿ ಹೊಡ್ಕೊಂತ ಆರಾಮ್ ಇರ್ಬೇಕು ಒಟ್ಟ, ಕುಕ್ಕರ್ ಕಲಿಸ್ತೈತಿ ಮನುಷ್ಯ. ನಮಗ್ ಆಗ್ಲಾರ್ದವ್ರು ನಮಗ್ ತಳಕ ಬೆಂಕಿ ಇಟ್ರು ಸಹಿತ ಸೀಟಿ ಹೊಡ್ಕೊಂತಿರ್ಬೇಕು ನೋಡಪ್ಪ. ಮಿಕ್ಸರ್ ಏನು ಕಲಿಸ್ತೈತಿ? ಮಿಕ್ಸರ್ ಒಂದು ಕಲಿಸ್ತೈತಿ, ಜ್ಞಾನ ಮಾಡಿ ಕೊಡ್ತೈತಿ. ನಮಗ ಆಗ್ಲಾರ್ದವ್ರು ನಮ್ಮ ಹೊಟ್ಟೆ ಖಾರ ಹಾಕಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿಬೇಕಂತ ಮಿಕ್ಸರ್ ಕಲಿಸ್ಕೊಡ್ತೈತಿ ಮನುಷ್ಯ. ಅಂದ್ರೆ ಕಲಿಬೇಕನ್ನುವ ಮನಸ್ಸಿತ್ತು ಅಂದ್ರ, ಜ್ಞಾನ ಪಡ್ಕೋಬೇಕನ್ನೋದಿತ್ತು ಅಂದ್ರ ಜಗತ್ತಿನ ಯಾವ ಮೂಲೆಗಳಿಂದನೂ ಮನುಷ್ಯ ಕಲಿತಾನೆ. ಜ್ಞಾನ ಪಡ್ಕೋಬೇಕು ಮನುಷ್ಯ. ಜ್ಞಾನದಂಥ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಜ್ಞಾನ ಅಂದ್ರ ಏನು? ಜ್ಞಾನ ಅಂದ್ರೆ ಏನಲ್ಲ. ಜ್ಞಾನ ಅಂದ್ರ ಬಿಡಿಸಿ ತೋರಿಸುವುದು, ಯಾವುದು ಸರಿ, ಯಾವುದು ತಪ್ಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಸ್ಕ್ಯಾನ್ ಮಾಡ್ತೈತಿ. ಈಗ ನೀವು ಏನೋ ಒಂದು ಆಗಿರ್ತೈತಿ, ಕೈಯಾಗೋ ಮೈಯಾಗೋ ತಲೆಯಾಗೋ ಒಂದು ಗಟ್ಟಿ ಆಗಿತ್ತಂದ್ರ ನೀವು ಹಾಸ್ಪಿಟಲ್ಗೆ ಹೋಗ್ತೀರಿ. ಹಾಸ್ಪಿಟಲ್ಗೆ ಹೋದಾಗ ಒಂದು MRI ಸ್ಕ್ಯಾನ್ ಮಾಡ್ತಾರೆ. MRI ಸ್ಕ್ಯಾನ್ನಾಗ ಏನ್ ಗೊತ್ತಾಗ್ತೈತಿ ಅಂದ್ರೆ ಎಲ್ಲಿ ಗಟ್ಟಿ ಐತಿ ಅದನ್ನ ನೋಡಿ ಅದನ್ನ ತೆಗೆಯೋ ಕೆಲಸ ಮಾಡ್ತೈತಿ. ಹಂಗ ಜ್ಞಾನ, ಮನುಷ್ಯನ ಎದೆಯೊಳಗಿನ ಜ್ಞಾನ ಅದೊಂದು MRI ಸ್ಕ್ಯಾನ್ ಮಷಿನ್ ಇದ್ದಂಗೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ ನಿನಗೆ ಕಲಿಸಿಕೊಡುತ್ತೈತೆ ಜ್ಞಾನ. ಮನುಷ್ಯನ ಬದುಕು ಯಾಕೆ ಕೆಟ್ಟತು? ಬರೇ ಸಾಲಿ ಓದ್ದವ್ರಷ್ಟ ಜ್ಞಾನವಂತರಂತಲ್ಲ, ಬರೀ ಸಾಲಿ ಕಲ್ತವ್ರಷ್ಟೇ ಜ್ಞಾನಿಗಳಂತಲ್ಲ. ಜ್ಞಾನ ಯಾವುದು ಸರಿ, ಯಾವುದು ತಪ್ಪು ಅಂತ ತಿಳಿದು ಬದುಕಬೇಕು ಮನುಷ್ಯ, ಅದು ಜ್ಞಾನ. ನಮ್ಮೆಲ್ಲರ ಬದುಕು ಯಾಕೆ ಕೆಟ್ಟತು, ನಮಗೆ ಯಾಕೆ ದುಃಖ ಆತು ಅಂದ್ರ, ನಮಗೆ ಯಾವುದು ಸರಿ, ಯಾವುದು ತಪ್ಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಬಿಡಿಸಿ ನೋಡಕ್ ಬಂದಿಲ್ಲ. ಜ್ಞಾನ ಇದನ್ನ ಬಿಡಿಸಿ ತೋರಿಸ್ತೈತೆ ಮನುಷ್ಯ. ಯಾವುದು ಸರಿ, ಯಾವುದು ತಪ್ಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ನೀವು ಅನ್ಬಹುದು, ಅಲ್ರಿ ನಮಗ್ ಗೊತ್ತೈತಿ ಎಲ್ಲ, ನಾವು ಬಹಳ ದೊಡ್ಡವರಾಗಿವಂತ ಅನ್ಬಹುದು. ಇದು ಗೊತ್ತಿಲ್ಲ ನಮಗೆ ಸರಿಯಾಗಿ. ಈಗ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತಿಲ್ಲ. ಯಾವುದು ಸರಿ, ಯಾವುದು ತಪ್ಪ ಅಂತ ನಮಗೆ ಹೆಂಗ ನಮ್ಮ ಗಮನಕ್ಕೆ ಬರುವಲ್ದು ಅಂದ್ರ, ಈಗೊಂದು ಟೇಬಲ್ ಇಡ್ರಿ, ಟೇಬಲ್ ಮುಂದೊಂದು ಕುರ್ಚಿ ಹಾಕಿ, ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಹಾಕ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಗ್ತೈತಿ? ಬಹಳ ಸೂಕ್ಷ್ಮ ಜನ ಗೊತ್ತಾಗ್ಲಿಕ್ಕಿಲ್ಲ. ನೀವೊಂದು ಟೇಬಲ್ ಇಟ್ಟು ಒಂದು ಕುರ್ಚಿ ಹಾಕಿ ಒಂದು ಲೋಟದಾಗ ಹಾಲು ಹಾಕ್ರಿ, ಒಂದು ಲೋಟದಾಗ ಅಲ್ಕೋಹಾಲ್ ಹಾಕಿ ಹುಡುಗನ ಕೂಡಿಸ್ರಿ. ಆ ಹುಡುಗನ ಕೈ ಯಾಕಡೆ ಹೋಗ್ತೈತಿ? ಹಾಲಿನ ಕಡೆನೆ ಹೋಗ್ತೈತಿ. ಮತ್ತ ಆ ಹುಡುಗನ್ ಎಬ್ಬಸ್ರಿ ನೀವು. ಹುಡುಗನ್ ಎಬ್ಬಿಸಿ ಮತ್ತ ಅದ ಟೇಬಲ್ ಕುರ್ಚಿ ಇಟ್ಟು ಒಂದು ಲೋಟ ಹಾಲು, ಒಂದು ಲೋಟ ಹಲ್ಕೋ ಹಾಲು ಇಡ್ರಿ. ಅವ್ರ ಅಪ್ಪಗ್ ಕೂಡಿಸ್ರಿ. ಅವ್ರ ಅಪ್ಪನ ಕೈ ಎದ್ರ ಕಡೆ ಹೋಗ್ತೈತಿ? ಹಾಲಿನ ಕಡೆ ಹೋದ್ರ ಅವ್ರ ಮನಿ ದೇವರಾಣಿ. ಅವ್ರ ಅಪ್ಪನ ಕೈ ಅಲ್ಕೋ ಹಾಲಿನ ಕಡೆನೆ ಹೋಗ್ತೈತಿ. ಅದಕ್ಕ ಆ ಹುಡುಗ ಹೇಳ್ತಿರ್ತಾನ ಅವ್ರ ಅಪ್ಪಗೆ, ಅಪ್ಪ ನಿನಗ ಹಾಲಂದ್ರ ಯಾವಾಗ ಗೊತ್ತಿಲ್ಲ, ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತೈತಿ. ನಿನಗ್ ಗೊತ್ತಿರ್ಲಾರ್ದಕ್ ನೀ ಅಲ್ಕೋ ಹಾಲು ಕುಡಿತಿ, ಗೊತ್ತಿದ್ದಕ್ ನಾ ಹಾಲು ಕುಡಿತೀನಿ. ನಿನಗ್ ಗೊತ್ತಾಗ್ಲಾರ್ದಕ್ಕ ಅಲ್ಕೋ ಹಾಲು ಕುಡಿದು ದಿವಸ ನಾಯಿ ತೊಡಿ ಮೇಲೆ ಮಕ್ಕೊಂಡು ಬರ್ತೀನಿ, ನನಗ್ ಗೊತ್ತಿದ್ದ ತಾಯಿ ತೊಡಿ ಮೇಲೆ ಮಕ್ಕೊಂತೀನಿ ನಾನಂತ ಒಂದು ಸಣ್ಣ ಮಗು ಹೇಳ್ತದೆ ಅಷ್ಟೇ. ಜ್ಞಾನ ಬೇಕಲ್ಲ ಮನುಷ್ಯ. ಅಂದ್ರೆ ಜ್ಞಾನ ಯಾವುದು ಸರಿ, ಯಾವುದು ತಪ್ಪು ಅಂತ ತಿಳಿಸಿಕೊಡ್ತೈತಿ. ಇದು ಜ್ಞಾನ ಮನುಷ್ಯನಿಗೆ. ನಮಗ್ ಗೊತ್ತಿಲ್ಲ, ನಾವು ತಪ್ಪು ಮಾಡಾಕತ್ತೀವಿ ಅಂದ್ರೆ ನಮಗ್ ಜ್ಞಾನ ಆಗಿಲ್ಲ ಅಂತ ಅರ್ಥ ಅಷ್ಟೆ. ಒಂದು ಸಣ್ಣ ಈ ಅಂಗಡಿ ಇತ್ತಂತ, ಅದಕ್ಕೇನಂತೀರಿ ನೀವು? ಬಾರ್ ಅಂತೀರೇನು? ನಮ್ಮಲ್ಲಿ ನೀರಿಗೆ ಕೊರತೆ ಐತೆ, ಅದ್ರ ಬಾರಿಗೆ ಕೊರತೆ ಇಲ್ಲ. ಒಂದು ಬಾರ್ ಇತ್ತು. ಒಂದು ಸಣ್ಣ ಹುಡುಗ ತಂದೆ ತೀರ್ಕೊಂಡಿದ್ದ. ತಾಯಿ ಪಾಪ ಬಹಳ ದೊಡ್ಡ ರೋಗದಿಂದ ಬಳಲ್ತಿದ್ಲು. ಆ ಮಗ ಸಣ್ಣ ಹುಡುಗ, 5-6ನೇ ಕ್ಲಾಸ್ ಹುಡುಗ, ಬಾರಿನೊಳಗೆ ಕೆಲಸ ಮಾಡ್ತಿತ್ತು. ಅದೇನ್ ನೀವು ಸಪ್ಲೈ ಮಾಡೋದಂತೀರಲ್ಲ, ಸಪ್ಲೈ ಮಾಡ್ತಿತ್ತು. ಒಬ್ರು ಯಾರೋ ಚಲೋ ಮನುಷ್ಯ, ಚಲೋ ಬಟ್ಟೆ ಹಾಕೊಂಡವ ಬಾರಿಗೆ ಹೋದ ಸಾಯಂಕಾಲ. ಆ ಹುಡುಗ ಏನೋ ತಂದು ಕೊಡ್ತು. ಆ ಹುಡುಗನ ಮುಖ ಎಷ್ಟು ಮುಗ್ದಿತ್ತಲ್ಲ, ಆ ಯಜಮಾನಗ ಅನಿಸ್ತು. ಆ ಮಗುವಿನ ಮುಖ ನೋಡಿ, ನೋಡಪ್ಪ ನಿಮ್ಮಂತ ಮಕ್ಕಳೆಲ್ಲ
ನಿಮ್ಮಂಥ ಸಣ್ಣ ಮಕ್ಕಳು ಇಲ್ಲೆಲ್ಲ ಕೆಲಸ ಮಾಡಬಾರ್ದು ಅಂತ. ನಿಮ್ಮಂಥ ಸಣ್ಣ ಮಕ್ಕಳು ಈ ಜಾಗದೊಳಗೆ ಕೆಲಸ ಮಾಡಬಾರ್ದು ಅಂತ ಇವ ಯಜಮಾನ್ ಹೇಳದ. ಅವಾಗ ಆ ಮಗು ಹೇಳ್ತು, ನಿಮ್ಮಂಥ ದೊಡ್ಡವ್ರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ಅಂತ ಮಗು ಹೇಳ್ತಾರೆ. ಹಾಗಾದ್ರೆ ಜ್ಞಾನವಂತರು ಯಾರು? ಸಾಲಿ ಕಲ್ತೀವಷ್ಟೇ, ಜ್ಞಾನ ಆಗಿಲ್ಲ ನಮಗ. ಸಾಲಿ ಕಲಿಯುವುದಕ್ಕೂ ಜ್ಞಾನ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಶಾಲೆ ಅದು ಜ್ಞಾನ ದೇಗುಲ. ನಮಗ ಯಾವುದು ಸರಿ ಯಾವುದು ತಪ್ಪ ಅಂತ ಕಲಿಸಿಕೊಡ್ಬೇಕು, ಯಾವುದು ಒಳಿತು ಯಾವುದು ಕೆಟ್ಟದ್ದು ಅಂತ ಕಲಿಸಿಕೊಡ್ಬೇಕು, ಯಾವುದು ಹಿತ ಯಾವುದು ಅಹಿತ ಅಂತ ಕಲಿಸಿಕೊಡ್ಬೇಕಾಗ್ತದೆ ನಮಗೆ. ಅದು ಜ್ಞಾನ. ಯಾಕಂದ್ರ ದೇವರು ನಮಗೊಂದು ಚಲೋ ಜೀವನ ಕೊಟ್ಟಾನ. ಎಷ್ಟು ದೊಡ್ಡ ಜೀವನ ಕೊಟ್ಟಾನಂದ್ರ, ಈಗ ನೀವೆಲ್ಲ ಬ್ಯಾಂಕಿಗೆ ಹೋಗ್ತೀರಿ. ಸುಮ್ಮನೆ ಬ್ಯಾಂಕಿಗೆ ಹೋಗಿ 1 ಲಕ್ಷ ರೂಪಾಯಿ ಸಾಲ ಕೇಳಬೇಕಾದ್ರ ಅವ್ರು ನಿಮಗೆ ಸೆಕ್ಯೂರಿಟಿನೂ ಕೇಳ್ತಾರ, ಶೂರಿಟಿನೂ ಕೇಳ್ತಾರ. ಅಥವಾ ನಿಮ್ ಮನಿ ಬರೆಸ್ಕೊಂತಾರ, ಹೊಲ ಬರೆಸ್ಕೊಂತಾರ. ಏನಾದ್ರೂ ಸುಮ್ಮನೆ ಬ್ಯಾಂಕಿನವರು 1 ಲಕ್ಷ ರೂಪಾಯಿ ಸಾಲ ನಿಮಗ್ ಕೊಡಬೇಕಾದ್ರ ಏನಾದ್ರೂ ಸೆಕ್ಯೂರಿಟಿ ಶೂರಿಟಿ ಬರೆಸ್ಕೊಂಡು ನಿಮಗ್ ಕೊಡ್ತಾರ. ಆದ್ರೆ ದೇವರು ನಮಗೊಂದು 100 ವರ್ಷದ ಮನುಷ್ಯ ಜನ್ಮ ಕೊಟ್ಟಾನಲ್ಲ, ಏನೂ ಬರೆಸ್ಕೊಂಡಿಲ್ಲ, ಸೆಕ್ಯೂರಿಟಿನೂ ಇಲ್ಲ ಶೂರಿಟಿನೂ ಇಲ್ಲ. ಯಾವ ಭರವಸೆಯಿಂದ ಕೊಟ್ಟಾನಂದ್ರೆ, ನಾನು ನಿರ್ಮಾಣ ಮಾಡಿದ ಮೂರ್ತಿಗಳು ಈ ಜಗತ್ತನ್ನು ಬೆಳಗ್ತಾನ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಟು ಕೊಟ್ಟಾನ ದೇವರು. ನಮ್ಮ ಮ್ಯಾಲ ಭರವಸೆ ಇಟ್ಟು ಕೊಟ್ಟಾನೆ. ಯಾವ ಸೆಕ್ಯೂರಿಟಿ ಇಲ್ಲ ಶೂರಿಟಿ ಇಲ್ಲ. ಅಂಥ ಜೀವನ ಹೆಂಗ ಬದುಕುವುದು ಅಂದ್ರೆ ಜ್ಞಾನದಿಂದ ಬದುಕುವುದಷ್ಟೇ. ಜ್ಞಾನ ಬೇಕು. ಈಗ ಮನುಷ್ಯ ಊಟ ಮಾಡ್ತಾನೆ, ಉಣ್ಣೋದಕ್ಕೂ ಒಂದು ಜ್ಞಾನ ಐತಿ. ಹೆಂಗ್ ಉಣಬೇಕು, ಎಂಥದ್ದು ಉಣಬೇಕು ಅಂದ್ರೆ, ನಾವು ಉಣ್ಣುವಾಗ ತುತ್ತ ತಗೊಂಡು ಬಾಯಾಗ ಇಟ್ಕೊಳ್ಳೋದಲ್ಲ. ನಾನು ಉಣ್ಣುವ ತುತ್ತು ಬಾಯಿ ಮುಂದಿಟ್ಕೊಂಡು ಮನುಷ್ಯ ಒಂದು ಕ್ಷಣ ಕೇಳ್ಬೇಕಂತ. ನಾನು ಉಣ್ಣುವ ಅನ್ನ ತುತ್ತು ಬಾಯಿ ಮುಂದಿಟ್ಟುಕೊಂಡು ಒಂದು ಕ್ಷಣ ಕೇಳೋದು. ಏನು ಕೇಳೋದು ಅಂದ್ರ, ನಾವು ಉಣ್ಣುವ ಅನ್ನ ನನ್ನ ಬೆವರಿನ ಹನಿಯೊಳಗ ಕುದ್ದೈತೋ ಏನು ಇನ್ನೊಬ್ಬರ ಕಣ್ಣೀರ ಕುದ್ದೈತೋ ಅಂತ ಕೇಳಿ ಊಟ ಮಾಡೋ ಇದು ಜ್ಞಾನ. ಇದು ಇದಕ್ಕಿಂತ ದೊಡ್ಡ ಜ್ಞಾನ ಏನು ಬೇಕು? ಬಸವಣ್ಣವರು ಸಾಲಿ ಕಲಿಯದ ಸಾವಿರಾರು ಜನ ಶರಣರಿಗೆ ಇದನ್ನು ಕಲಿಸಿದರು. ಸತ್ಯಕ್ಕ ಅಂತ ಒಬ್ಬ ಶರಣ ಇದ್ಲು. ಸತ್ಯಕ್ಕ ಅನ್ನುವಂತ ಶರಣೆ, ಆಕಿ ಸಾಲಿ ಕಲ್ತಕ್ಕೆಲ್ಲ, ಆಕೆಯ ಎದೆಯೊಳಗ ಬಸವಣ್ಣವ್ರು ಎಷ್ಟು ದೊಡ್ಡ ಜ್ಞಾನ ತುಂಬಿದ್ರು ಅಂದ್ರ, ಆಕೆ ಒಂದು ವಚನ ಬರೀತಾಳೆ. ಸುಮ್ನೆ ಸಾರ ಹೇಳ್ತೀನಿ ನಿಮಗೆ. ಸಾಲಿ ಕಲಿಯದ ಸತ್ಯಕ್ಕ ವಚನ ಬರೀತಾಳೆ. ಆಕೆ ಕೆಲಸ ಏನು ಅಂದ್ರೆ ಊರು ಮುಂದಿನ ಕಸ ಹೊಡಿತಿದ್ಲು. ಸಾಲಿ ಕಲಿಯದ ಊರು ಮುಂದಿನ ಕಸ ಹೊಡೆಯುವ ಸತ್ಯಕ್ಕನಿಗೆ ಎಷ್ಟು ದೊಡ್ಡ ಜ್ಞಾನ ಬಸವಣ್ಣ ತುಂಬಿದ್ದ ಅಂದ್ರ, ಅಕ್ಕಿ ಹೇಳ್ತಾಳೆ, ಯಾವುದು ಪೂಜೆ? ಅರ್ಚನೆ ಪೂಜೆ ನೇಮ ಅಲ್ಲ. ನಿಜವಾದ ಪೂಜೆ ಯಾವುದು? ಮಂತ್ರ ತಂತ್ರಗಳು ನೇಮ ಅಲ್ಲ. ಧೂಪ ದೀಪದ ಆರತಿ ನೇಮ ಅಲ್ಲ. ಅರ್ಚನೆ ಪೂಜೆನೆ ಇದು ನೇಮ ಅಲ್ಲ. ಪೂಜೆ ಅಂತ ಎದಕ್ ಅನ್ಬೇಕು ಅಂತ ಡಿಫೈನ್ ಮಾಡ್ತಾರೆ. ನಮ್ಮ ಪೂಜೆಗೂ ಶರಣರು ಜ್ಞಾನದಿಂದ ಮಾಡಿದ ಪೂಜೆಗೂ ಎಷ್ಟು ವ್ಯತ್ಯಾಸ. ನಾವು ಪೂಜಾ ಅಂದ್ರೆ ಏನ್ ತಿಳಿದೀವಿ? ಬಡ ಬಡ ಹೋದ್ವೇನ, ಒಂದು ಮಲಪ್ರಭಾ ನದಿಯನ್ನು ನೀರು ತಗೊಂಡು ಬಂದು ಒಂದು ಕೊಡ ಸುರುವುದ್ವೇನ, ಪತ್ರಿ ಒಗದ್ವೇನ, ಭಸ್ಮ ಹಚ್ಚದ್ವೇನ, ಊದಿನ ಕಡ್ಡಿ ಬೆಳಗ್ಗೆ ದೀಪ ಮಾಡಿ ಬೆಳಗದ್ರ ನಮ್ ಪೂಜೆ ಮುಗೀತು. ಆದ್ರೆ ಸಾಲಿ ಕಲಿಯದ ಸತ್ಯಕ್ಕನ ಪೂಜೆ ಎಷ್ಟು ದೊಡ್ಡದಿತ್ತಂದ್ರ, ಬರೇ ಧೂಪ ದೀಪ ಬೆಳಗೋದು ಪೂಜೆ ಅಲ್ಲ, ನೀರ್ ಹಾಕೋದು ಪೂಜೆ ಅಲ್ಲ, ಮಂತ್ರ ಹೇಳೋದು ಪೂಜೆ ಅಲ್ಲ. ಅಕ್ಕಿ ಹೇಳುವ ಪೂಜೆ ಏನು ಅಂದ್ರೆ, ಶಂಭು ಜಗ್ಗೇಶ್ವರ ನಿಮ್ಮಾಣೆಯಾಗಿ ನಿಜವಾದ ಪೂಜೆ ಯಾವುದು ಅಂದ್ರೆ, ಇನ್ನೊಬ್ಬರ ವಸ್ತುವಿನ ಮೇಲೆ ನನ್ನ ಕಣ್ಣು ಬೀಳಬಾರ್ದು, ಇನ್ನೊಬ್ಬರ ವಸ್ತು ನಾನು ಮುಟ್ಟಬಾರದು. ಇದು ಜ್ಞಾನ ಇತ್ತು ಅಂದ್ರೆ ಇದು ನಿಜವಾದ ಪೂಜೆ. ಇದಕ್ಕಿಂತ ದೊಡ್ಡ ಪೂಜೆ ಯಾವುದಿದೆ? ಇದು ಕಲಿಸಿದ್ದು, ಶರಣರು ಕಲಿಸಿದ ಪೂಜೆ ಇದು. ಅದಕ್ಕಾಗಿ ಬರೇ ಸಾಲಿ ಕಲಿಯೋದು ಮುಖ್ಯ ಅಲ್ಲ, ಒಳಗ ಜ್ಞಾನ ಇರಬೇಕು. ಏನು ನೋಡಬೇಕು, ಏನು ನೋಡಬಾರದು, ಏನು ಮಾಡಬೇಕು, ಏನು ಮಾಡಬಾರದು, ಎಂಥ ದುಣಬೇಕು, ಎಂಥ ದುಣಬಾರದು, ಇದು ಜ್ಞಾನ ದೇಗುಲ. ಇದು ಜೀವನದ ಮೇಲೆ ಇದು ಸಹಿತ ಒಂದು ಜ್ಞಾನದಿಂದ ಕಟ್ಟಬೇಕಾಗ್ತದೆ. ಜೀವನ ಕಟ್ಟುವುದು ಪ್ರತಿಯೊಂದಕ್ಕೂ ಮನುಷ್ಯನಿಗೆ ಜ್ಞಾನ ಬೇಕಾಗ್ತದೆ. ಜ್ಞಾನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಜ್ಞಾನ ಇಲ್ಲದೆ ಯಾರೋ ಬದುಕಲಿಕ್ಕೆ. ಒಬ್ಬ ರೈತ ಅದಾನ, ರೈತನಿಗೆ
ಯಾವ ಭೂಮಿಯೊಳಗ ಏನು ಬೀಜ ಹಾಕಿದ್ರೆ ಬೆಳೆ ಬರ್ತೈತೆ ಅನ್ನುವ ಜ್ಞಾನ ಬೇಕಾಗ್ತದೆ. ಈಗ ಮನ್ಯಾಗ ನೀವು ಸಂಸಾರಿಗಳಿದ್ರಿ, ಸಂಸಾರದೊಳಗೆ ಹೆಂಗ ಬದುಕಿದ್ರೆ ಸಂತೋಷ ಆಗ್ತೈತಿ ಅನ್ನೋ ಒಂದು ಜ್ಞಾನ ಬೇಕಾಗ್ತದೆ. ಈಗ ಮದುವೆ ಆಗಿರಿ ನೀವೆಲ್ಲ, ಜ್ಞಾನ ಒಂದು ಸಂಸಾರ ಒಂದು 50 ವರ್ಷ ಕಟ್ಟಿ ನಡೆಸಬೇಕಂದ್ರೆ ಹಗರಿಲ್ಲ. ಒಬ್ಬರೊಂದು ಇಂಗ್ಲಿಷ್ನೊಳಗೆ ಒಂದು ಮಾತು ಹೇಳ್ತಾರೆ, ಹ್ಯಾವಿಂಗ್ ಅ ವೈಫ್ ಇಸ್ ಎ ಪಾರ್ಟ್ ಆಫ್ ಲಿವಿಂಗ್, ಲಿವಿಂಗ್ ವಿತ್ ಹರ್ ಈಸ್ ಅನ್ ಆರ್ಟ್ ಆಫ್ ಲಿವಿಂಗ್. ಅಂದ್ರೆ ಒಂದು ಸಂಸಾರ ನಡೆಸಬೇಕಾದ್ರೂ ಜ್ಞಾನ ಬೇಕಾಗ್ತೈತಿ. ಜ್ಞಾನ ಇರದೇ ಇದ್ರ ಸಂಸಾರವೂ ಕೆಡ್ತೈತಿ. ಒಬ್ಬನಿಗೆ ಜ್ಯೋತಿಷಿಗಳ ಹತ್ರ ಹೋದ್ ನಾನು. ಅವ ಜ್ಯೋತಿಷಿಗಳಿಗೆ ಹೇಳ್ದ, ಇಲ್ರಿ ನಮ್ಮದು ಬಹಳ ಸಮಸ್ಯೆ ಐತಿ ಸಂಸಾರದೊಳಗ. ಏನ್ ಸಮಸ್ಯೆ ಐತಿ? ಏನ್ ನಮ್ಮ ಮನೆಯವ್ರು ಅಡಿಗೆ ಮಾಡ್ತಾರ ಒಟ್ಟು ರುಚಿ ಹತ್ತಲ್ಲ ಉಂಡಿದ್ ನನಗಂತ. ಅವ್ರು ಏನ್ ರುಚಿನೇ ಸ್ವಾದ ಇರೋದಿಲ್ಲ ಅಡಿಗೆ ಮಾಡಿದ್ದು. ಅವ್ರು ಜ್ಯೋತಿಷಿಗಳಂದ್ರು, ಸೊ ಐ ಆಮ್ ಆಲ್ಸೋ ಇನ್ ದ ಸೇಮ್ ಪ್ರಾಬ್ಲಮ್. ನಮ್ಮ ಮನೆಗೂ ಇದು ಸಮಸ್ಯೆ ಐತೆ ಅಂದ್ರು. ಇದು ಎಲ್ಲರ ಮನೆಗೂ ಸಮಸ್ಯೆ ಐತು ಅಂದ್ರು. ಅಲ್ರಿ ಏನ್ ಮಾಡ್ಬೇಕು ಇದಕ್ಕ? ನೋಡಪ್ಪ, ಇದು ಎಲ್ಲರ ಮನೆ ಸಮಸ್ಯೆ ಇದೆ. ಏನ್ ನಿಮ್ ಮನೆಯವ್ರು ಅಡಿಗೆ ಮಾಡಿದ್ದು ರುಚಿ ಹತ್ತುದಿಲ್ಲ ಅಂತ ಹೇಳಿ ನೀ ಕಂಪ್ಲೇಂಟ್ ಹೇಳುವಂತದ್ದೇನಿಲ್ಲ. ಇದು ಎಲ್ಲರ ಮನೆ ಸಮಸ್ಯೆ ಐತಿ. ಇದಕ್ಕ ಒಂದೇ ಸೂತ್ರ ಐತಿ, ಒಂದೇ ಸರಳ ವಿಚಾರ. ಏನು ಅಂದ್ರ ಅವ್ರು ಏನಾರ ಮಾಡ್ಲಿ ಹೆಂಗಾರ ಮಾಡ್ಲಿ ಬಹಳ ರುಚಿ ಆಗೈತೆ ಅಂತ ಹೇಳ್ಕೊಂತ ಹೋಗ್ಬೇಕಷ್ಟ. ಅಡಿಗೆ ಹಿಂಗ್ ಹೇಳ್ಕೊಂತ ಹೋದೆ ಅಂದ್ರ ಅಡಿಗೆ ರುಚಿ ಆಗ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಸಂಸಾರ ರುಚಿ ಆಗುತ್ತೋ ತಮ್ಮ ಅಂತ ಹೇಳಿ ಕಳಿಸಿದ್ರ. ಅದಕ್ಕೆ ಅವ ಮನಿಗ್ ಬಂದ ಕೂಡಲೇ ಅವತ್ತ ಅವ್ರ ಹೆಣ್ಮಕ್ಳು ಹೋಳಿಗೆ ನೀಡಿದ್ರು. ಇದಕ್ಕೆ ಒಂದು ತುತ್ತು ಉಂಡ ಕೂಡಲೇ ಅವ್ರು ಹೇಳಿದ್ರಲ್ಲ, ಹೇಳ್ದೇವ ಏನ್ ರುಚಿ ಆಗೈತಿ ಇವತ್ತು ಹೋಳಿಗೆ ಅಂತ. ಅವ್ರು ಬಳಿ ಏರ್ಸಿ ಕಪಾಳಕ್ ಕೊಟ್ರು. 25 ವರ್ಷ ಕುದಿಸಿ ಹಾಕಿನ ನಿನಗ ಒಂದ್ ದಿವ್ಸ ರುಚಿ ಅನ್ಲಿಲ್ಲ, ಇವತ್ತೊಂದ್ ದಿವ್ಸ ಮಗ್ಗಲ್ ಮನಿ ಹಾಕಿ ಹೋಳಿಗೆ ಮಾಡಿ ಕೊಟ್ರೆ ಇಷ್ಟು ರುಚಿ ಆಗ್ತಾನೆ. 25 ವರ್ಷ ಕುದಿಸಿ ಹಾಕಿದ್ ನಿನಗ ಅನಿಸ್ಲಿಲ್ಲ, ಇವತ್ತೊಂದ್ ದಿವ್ಸ ಮಗ್ಗಲ್ ಮನಿಯವ್ರು ಕೊಟ್ರೆ ಇಷ್ಟು ರುಚಿ ಹತ್ತಾನೆ. ಅಂದ್ರ ರುಚಿ ಆಗಬೇಕಾದ್ರೆ ಸಂಸಾರ ನಡೆಸಲಿಕ್ಕೂ ಜ್ಞಾನ ಬೇಕಾಗ್ತೈತಿ. ಜ್ಞಾನ ಇರ್ಲಿಲ್ಲ ಅಂದ್ರೆ ಮತ್ ನೀವು ಎಲ್ಲರೇ ಹಿಂಗ ಹಾಕೊಂಡು ಹೋಗ್ಬೇಕಾಗತ್ತೆ. ಎಲ್ಲದಕ್ಕೂ ಜ್ಞಾನ. ಒಬ್ಬ ಒಕ್ಕಲಿಗಾಗ್ಲಿಕ್ಕೆ ಜ್ಞಾನ, ಸನ್ಯಾಸಿ ಆಗ್ಲಿಕ್ಕೆ ಜ್ಞಾನ, ಸಂಸಾರಿ ಆಗ್ಲಿಕ್ಕೆ ಜ್ಞಾನ, ಜನಪ್ರತಿ ಆಗ್ಲಿಕ್ಕೆ ಜ್ಞಾನ, ಎಲ್ಲದಕ್ಕೂ ಜ್ಞಾನ ಬೇಕು ಮನುಷ್ಯ. ಅದಕ್ಕೆ ಇದೊಂದು ಸಂಸ್ಥೆ ಸಾವಿರಾರು ಮಕ್ಕಳ ಎದೆಯಲ್ಲಿ ಜ್ಞಾನ ತುಂಬಿದೆ. ಜ್ಞಾನ ಅಂದ್ರ ಇಷ್ಟೇ ಅಲ್ಲ, ನಮ್ಮ ಹಿರಿಯರು ಬಹಳ ಸುಂದರವಾದ ಮಾತು ಹೇಳ್ತಾರೆ. ಯಾವುದಕ್ಕೆ ನಿಜವಾದ ಜ್ಞಾನ ಅನ್ನಬೇಕಂದ್ರ ಸಾ ವಿದ್ಯಾ ಯಾ ವಿಮುಕ್ತ. ನಿಜವಾದ ಜ್ಞಾನ, ಇವೆಲ್ಲವಕ್ಕಿಂತ ನಿಜವಾದ ಶ್ರೇಷ್ಠ ಜ್ಞಾನ ಯಾವುದು ಅಂದ್ರೆ, ಯಾವುದನ್ನ ಕಲಿಯುವುದರಿಂದ ತಿಳ್ಕೊಳ್ಳುವುದರಿಂದ ನಮ್ಮ ದುಃಖ ದೂರ ಆಗ್ತೈತಲ್ಲ, ಅದು ಜ್ಞಾನ. ದುಃಖದ ಬಿಡುಗಡೆಯೇ ಜ್ಞಾನ. ಮನುಷ್ಯ ಹೆಂಗ ದುಃಖದಿಂದ ಪಾರಾಗಬೇಕು. ಪ್ರತಿನಿತ್ಯ ಮನುಷ್ಯನ ಜೀವನ ಹೆಂಗೈತಿ ಅಂದ್ರೆ, ಒಮ್ಮೆ ಕಷ್ಟಗಳು ಬರ್ತವೆ ಜೀವನದಲ್ಲಿ, ಒಮ್ಮೆ ಸುಖ ಬರ್ತದೆ, ಒಮ್ಮೆ ಸೋಲುಗಳು ಬರ್ತವೆ, ಒಮ್ಮೆ ಗೆಲುವು ಬರ್ತದೆ, ಒಮ್ಮೆ ಸನ್ಮಾನ ಸಿಗ್ತದೆ, ಒಮ್ಮೆ ಅಪಮಾನ ಸಿಗ್ತದೆ, ಒಮ್ಮೆ ಹೊಗಳಿಕೆಯ ಮಾತುಗಳು ಬರ್ತವೆ, ಒಮ್ಮೆ ಚುಚ್ಚು ಮಾತುಗಳು ಬರ್ತವೆ. ಇವೆಲ್ಲವುಗಳನ್ನು ಹಚ್ಚಿಕೊಳ್ಳದೆ ಇವು ಬರ್ತಾವ ಹೋಗ್ತಾವ. ಸುಖ ದುಃಖ ಯಾವುದು ಖಾಯಂ ಇಲ್ಲ ಅಂತ ತಿಳಿದು ಬದುಕಬೇಕು. ಇದು ಜ್ಞಾನ. ನಾವೇನ್ ಮಾಡ್ತೀವಿ, ಸುಖ ಬಂದಾಗ ಹಿಗ್ತೀವಿ, ದುಃಖ ಬಂದಾಗ ಕುಗ್ತೀವಿ. ಇದು ಜ್ಞಾನ ಅಲ್ಲ. ಜ್ಞಾನ ಏನು ಅಂದ್ರೆ, ಸುಖವೂ ಬರ್ತೈತಿ ಹೋಗ್ತೈತಿ, ದುಃಖವೂ ಬರ್ತೈತಿ ಹೋಗ್ತೈತಿ. ಇಲ್ಲಿ ಯಾವುದು ಖಾಯಂ ಇರುವುದಿಲ್ಲ. ಸುಖವೂ ಬರ್ತದೆ ಹೋಗ್ತದೆ, ದುಃಖವೂ ಬರ್ತದೆ ಹೋಗ್ತದೆ. ಇಲ್ಲಿ